ರಾಜ್ಯದಲ್ಲಿ ಎರಡನೇ ಹಂತದ ಮತದಾನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಉತ್ತರ ಕರ್ನಾಟಕ ಭಾಗದ 14 ಕ್ಷೇತ್ರಗಳಿಗೆ ನಾಳೆ ಮತದಾನ ನಡೆಯುತ್ತೆ. ಮತದಾನಕ್ಕಾಗಿ ಸಕಲ ರೀತಿಯ ಸಿದ್ಧತೆಯನ್ನು ಚುನಾವಣಾ ಆಯೋಗ ಮಾಡಿಕೊಂಡಿದೆ. 227 ಅಭ್ಯರ್ಥಿಗಳು, 14 ಕ್ಷೇತ್ರಗಳು, 227 ಅಭ್ಯರ್ಥಿಗಳ ಎದೆಯಲ್ಲಿ ಇದೀಗ ಢವಢವ ಶುರುವಾಗ್ತಾ ಇದೆ. ಚಿಕ್ಕೋಡಿ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ಯಾದಗಿರಿ, ರಾಯಚೂರು, ಬೀದರ್, ಕೊಪ್ಪಳ, ಬಳ್ಳಾರಿ, ಹಾವೇರಿ, ಗದಗ, ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ ಇಷ್ಟು ಕ್ಷೇತ್ರಗಳಲ್ಲಿ ಮತದಾನ ನಡೆಯುತ್ತೆ. ನಾಳೆ ಪಾರದರ್ಶಕ ಚುನಾವಣೆಗೆ ಮತಗಟ್ಟೆ ಮೇಲೆ ಹದ್ದಿನ ಕಣ್ಣನ್ನು ಇಡಲಾಗಿದೆ. ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗ ಆಲ್ರೆಡಿ ಮಾಡಿಕೊಳ್ಳಲಾಗ್ತಾ ಇದೆ. ಮತಯಂತ್ರಗಳನ್ನು ಇ ವಿ ಎಮ್ಗಳನ್ನು ವಿ ವಿ ಪ್ಯಾಟ್ಗಳನ್ನು ಸಿದ್ಧಪಡಿಸಿಕೊಳ್ಳಲಾಗಿದೆ. ಈಗಾಗಲೇ ಮತಗಟ್ಟೆಗಳಿಗೆ ನಿಯೋಜಿತ ಸಿಬ್ಬಂದಿಯನ್ನು ಕಳಿಸುವ ಕೆಲಸವೂ ಕೂಡ ಆಗ್ತಾ ಇದೆ. ನಿಯೋಜಿತ ಸಿಬ್ಬಂದಿ ಈಗಾಗಲೇ ಮತಕೇಂದ್ರವನ್ನು ತಲುಪಿದ್ದಾರೆ. ಚುನಾವಣೆ ಕರ್ತವ್ಯದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಜೊತೆಗೆ ಬೇಕಾದಂಥ ಭದ್ರತೆ, ಯಾವುದೇ ರೀತಿಯ ಅಹಿತಕರ ಘಟನೆ, ಮತಗಟ್ಟೆಯ ಸಮೀಪ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆಯೂ ಕೂಡ ಎಚ್ಚರಿಕೆ ವಹಿಸಲಾಗ್ತಾ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗ್ತಾ ಇದೆ. ಅಗತ್ಯವಿದ್ದರೆ ಪ್ಯಾರಾಮಿಲಿಟರಿ ಫೋರ್ಸ್ಗಳನ್ನು ಕೂಡ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. KSRP ಸೇರಿದಂತೆ CAR, DAR ಎಲ್ಲ ರಿಸರ್ವ್ ಆರ್ಮ್ಡ್ ಪೊಲೀಸ್ಗಳು ಏನಿದ್ದಾರೆ ಎಲ್ಲರನ್ನು ಕೂಡ ಅಲ್ಲಿ ನೇಮಕ ಮಾಡಲಾಗ್ತಾ ಇದೆ. ಇನ್ನು ಮತಗಟ್ಟೆಯ ವಿಚಾರಕ್ಕೆ ಬಂದರೆ CCTV ಸೇರಿದಂತೆ ಯಾವುದೇ ಅಕ್ರಮ ಮತದಾನ ಆಗಲಿ ಅಥವಾ ಅಕ್ರಮ ಚಟುವಟಿಕೆಗಳಿಗೆ ಆಸ್ಪದ ನೀಡದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಚುನಾವಣಾ ಆಯೋಗ ಮಾಡಿಕೊಂಡಿದೆ. ಇದೆ ಯಾವುದು ನಿಮ್ದು? ಈ ಕಡೆ ಸ್ವಲ್ಪ ಈ ಕಡೆ ನಿಂತ್ಕೊಳ್ಳಿ. ಇಲ್ಲಿ ರಿಪೋರ್ಟ್ ಕೊಡ್ಬೇಕು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರವಾಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಯಾವೆಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ, ಪೊಲೀಸ್ ಭದ್ರತೆ ಯಾವ ರೀತಿ ಇದೆ, ಈ ಬಗ್ಗೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜೊತೆ ಒಂದು ಮಾತುಕತೆಯನ್ನು ನಡೆಸಿದ್ದಾರೆ. ನೋಡೋಣ. ನಾಳೆ ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣೆ ನಡೀತಾ ಇದೆ. ಈ ಸಂಪರ್ಕಕ್ಕೆ ಹುಬ್ಬಳ್ಳಿ ಧಾರವಾಡದಲ್ಲಿ ಭದ್ರತೆ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಆಯುಕ್ತೆ ರೇಣುಕಾ ಸುಕುಮಾರ್ ನಮ್ಮ ಜೊತೆ ಇರೋರನ್ನ ಮಾತಾಡ್ತೀನಿ. ಮೇಡಮ್, ಹುಬ್ಬಳ್ಳಿ ಧಾರವಾಡದಲ್ಲಿ ಯಾವ ರೀತಿ ಭದ್ರತೆ ಮಾಡಿಕೊಂಡಿದ್ದಾರೆ ನಾಳೆ ಚುನಾವಣೆಗೆ? ನಾಳೆ ಎಲ್ಲ ಮತಗಟ್ಟೆಗಳು ಮತ್ತೆ ಅದರ್ ಪ್ಲೇಸಸ್ ಅಲ್ಲಿ ಸುಮಾರು 2100 ಅಧಿಕಾರಿ ಸಿಬ್ಬಂದಿಗಳು ಹುಬ್ಬಳ್ಳಿ ಧಾರವಾಡದ ಸಂಬಂಧಪಟ್ಟವರು ಅವರು ಎಲ್ಲರನ್ನ ನಿಯೋಜನೆ ಮಾಡಿದೀವಿ. ಅದನ್ನ ಹೊರತುಪಡಿಸಿ ಹೆಚ್ಚುವರಿಯಾಗಿ 3 CRPF ಕಂಪನಿ ಇದೆ, SAP ತಮಿಳುನಾಡು ಇದೆ, ಪ್ಲಸ್ CR ಪಾರ್ಟೀಸ್ ಇದೆ, KSRP ತುಕಡಿಗಳು ಬಂದಿದೆ. ಸೊ ಎಲ್ಲ ಒಟ್ಟಾರೆ 4,000 ಜನ ಅಧಿಕಾರಿ ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೊಂಡಿದೀವಿ. ಇದು ಸೂಕ್ಷ್ಮತೆಗೆ ಅನುಗುಣವಾಗಿ ಮತ್ತೆ ಜನಸಂದಣಿ ಎಲ್ಲೆಲ್ಲಿ ಹೆಚ್ಚಾಗುತ್ತೆ ಅಂತ ಹೇಳಿ ನಮಗೆ ಆಂಟಿಸಿಪೇಷನ್ ಇದೆ. ಅದಕ್ಕೆ ಅನುಗುಣವಾಗಿ ನಿಯೋಜನೆಯನ್ನ ಮಾಡ್ಕೊಂಡಿದ್ದೀವಿ. ಈ ಸೂಕ್ಷ್ಮ ಅತಿ ಸೂಕ್ಷ್ಮ ಅಂತ ಜಗಳನ್ನ ಗುರುತು ಮಾಡಿ ಅಲ್ಲಿ ಬಂದೋಬಸ್ತ್ ಕೊಡುವಂತ ಕೆಲಸ ಮಾಡಿದ್ರೆ ಅದನ್ನ ಸೂಕ್ಷ್ಮತೆಗೆ ತಕ್ಕ ಹಾಗೆ ನಾವು ನಮ್ಮ ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ ಏನಿದೆ ಅದರ ಪ್ರಕಾರವಾಗಿ ಅಧಿಕಾರಿಗಳು, ಸಿಬ್ಬಂದಿ ಅಥವಾ ಪೆಟ್ರೋಲಿಂಗ್ ವೆಹಿಕಲ್ಸ್ ಇರಬಹುದು, ಅದರ ನಿಯೋಜನೆಯನ್ನ ಮಾಡ್ಕೊಂಡಿದ್ವಿ. ಒಟ್ಟು ಹುಬ್ಬಳ್ಳಿ ಧಾರವಾಡದಲ್ಲಿ ಎಷ್ಟು ಸಿಬ್ಬಂದಿ ಕೆಲಸ ಮಾಡ್ತಾರೆ ಮೇಡಮ್ ನಾಳೆಗೆ? ಒಟ್ಟಾರೆ ಅರೌಂಡ್ 4,000 ಜನ ಅಧಿಕಾರಿ ಸಿಬ್ಬಂದಿಗಳು ಎಲೆಕ್ಷನ್ ಡ್ಯೂಟಿಯಲ್ಲಿ ಇದ್ದೀವಿ. ಎಲ್ಲಾ ಕಡೆ ಹದ್ದಿನ ಕಣ್ಣು ಇಟ್ಟಿದ್ದೀವಿ. ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ನಡೆಯುವ ನಿಟ್ಟಿನಲ್ಲಿ ಏನೇನು ಕ್ರಮಗಳನ್ನ ವಹಿಸಬೇಕು ಅದನ್ನು ಈಗಾಗಲೇ ವಹಿಸಿದೀವಿ. ನಾಳೆ ದಿವಸ ಶಾಂತಿಯುತವಾಗಿ ಮತದಾನ ಆಗಲಿಕ್ಕೆ ನಾವು ಎಲ್ಲರೂ ಸಿದ್ಧರಾಗಿದ್ದೀವಿ. ಥ್ಯಾಂಕ್ ಯು. ನಾಳೆ ಏನು ಶಾಂತಿಯುತವಾಗಿ ಮತದಾನ ಆಗಬೇಕು. ಈ ಸಂದರ್ಭಕ್ಕೆ ಹುಬ್ಬಳ್ಳಿ ಧಾರವಾಡದಲ್ಲಿ ನಾವು ಹದ್ದಿನ ಕಣ್ಣು ಇಟ್ಟಿದ್ದೇವೆ ಅನ್ನೋದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತೆ ರೇಣುಕಾ ಸುಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಜೊತೆ ಯಲ್ಲಪ್ಪ, TV5 ಹುಬ್ಬಳ್ಳಿ.